ನಮಸ್ತೆ ಮಕ್ಕಳ, ವೆಲ್ಕಮ್ ಟು ವಿಡಿಯೋ ಕ್ಲಾಸ್. ಕಳೆದ ಪಿರಿಯಡ್ಗಳಲ್ಲಿ PUC ಪ್ರಥಮ ವರ್ಷ ರಾಜ್ಯಶಾಸ್ತ್ರದ 7ನೇ ಅಧ್ಯಾಯ ಶಾಸಕಾಂಗ. ಈ ಅಧ್ಯಾಯದಲ್ಲಿ ಶಾಸಕಾಂಗದ ಅರ್ಥ, ಮಹತ್ವ, ಭಾರತದಲ್ಲಿ ಶಾಸಕಾಂಗ ಅಂದರೆ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ, ಭಾರತದ ಸಂಸತ್ತು, ಇದರ ಬಗ್ಗೆ, ಜೊತೆಗೆ ರಾಜ್ಯ ಶಾಸಕಾಂಗಗಳು, ಇವುಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಕಳೆದ ಪಿರಿಯಡ್ನಲ್ಲಿ ಮಕ್ಕಳ 7ನೇ ಅಧ್ಯಾಯವನ್ನು ನಾವು ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ವಿ. ಇವತ್ತು ಶಾಸಕಾಂಗ, ಭಾರತದಲ್ಲಿ ಶಾಸಕಾಂಗ ಮತ್ತು ರಾಜ್ಯ ಶಾಸಕಾಂಗಗಳಿಗೆ ಸಂಬಂಧಪಟ್ಟಂತೆ ಉಪಯೋಗಿಸಲ್ಪಡುವಂಥ ಲೆಜಿಸ್ಲೇಟಿವ್ ಟರ್ಮ್ಸ್, ಶಾಸಕಾಂಗದಲ್ಲಿ ಬಳಸಲಾಗುವಂತಹ ಶಾಸನೀಯ, ಶಾಸನಾತ್ಮಕ ಪದಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಯಾವ ಯಾವ ಪದಗಳು ರೆಗ್ಯುಲರ್ ಆಗಿ ಶಾಸಕಾಂಗದೊಳಗೆ ಬಳಕೆಯಲ್ಲಿ ಇರುತ್ತವೆ ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಕಳೇ, ಯೂಸ್ವಲಿ 140ರಿಂದ 148ವರೆಗೆ ಶಾಸನೀಯ ಪದಗಳು ಬಳಕೆಯಲ್ಲವೆ. ನಾ ಎಲ್ಲ ಪದಗಳ ಬಗ್ಗೆ ಇಂಟರ್ಪ್ರಿಟೇಷನ್ ಮಾಡುವುದಿಲ್ಲ. ಇಲ್ಲಿ ಪ್ರಮುಖವಾದಂಥ 10 ಪದಗಳ ಬಗ್ಗೆ, 10 ಟರ್ಮ್ಸ್ಗಳ ಬಗ್ಗೆ ನಾವಿವತ್ತು ಶಾಸನೀಯ ಟರ್ಮ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ರೈಟ್ ಮಕ್ಕಳೇ? ಓಕೆ. ನಂಬರ್ 1, ಅಧಿವೇಶನ, ಸೆಷನ್ ಆಫ್ ಲೆಜಿಸ್ಲೇಚರ್. ಶಾಸಕಾಂಗದ ಅಧಿವೇಶನ. ಶಾಸಕಾಂಗದ ಅಧಿವೇಶನ ಮಕ್ಕಳೇ ವರ್ಷಕ್ಕೆ ಒಟ್ಟು 3 ನಡೆಯುತ್ತವೆ. ಒಂದು ಬಜೆಟ್ ಸೆಷನ್. ಬಜೆಟ್ ಸೆಷನ್ ವಿಲ್ ಬಿ ಹೆಲ್ಡ್ ಇನ್ ದಿ ಮಂತ್ ಆಫ್ ಜನವರಿ. ನೆಕ್ಸ್ಟ್ ಒನ್ ಈಸ್ ಮಾನ್ಸೂನ್ ಸೆಷನ್ ಇನ್ ದಿ ಮಂತ್ ಆಫ್ ಜೂನ್, ಜುಲೈ. ಆ್ಯಂಡ್ ಥರ್ಡ್ ಒನ್ ಈಸ್ ವಿಂಟರ್ ಸೆಷನ್, ಚಳಿಗಾಲದ ಅಧಿವೇಶನ. ಒಟ್ಟು 3 ಅಧಿವೇಶನಗಳು ಶಾಸಕಾಂಗಕ್ಕೆ ನಡೀತವೆ. ಭಾರತದ ಶಾಸಕಾಂಗ ಇರ್ಬೋದು, ಕರ್ನಾಟಕದ ಶಾಸಕಾಂಗ ಇರ್ಬೋದು. ಬಜೆಟ್ ಅಧಿವೇಶನ, ಮಾನ್ಸೂನ್ ಅಧಿವೇಶನ, ಚಳಿಗಾಲದ ಅಧಿವೇಶನ. ರೈಟ್? ಮೊದಲನೇ ಅಧಿವೇಶನ ಬಜೆಟ್ ಅಧಿವೇಶನ, 2ನೇ ಅಧಿವೇಶನ ಮಾನ್ಸೂನ್ ಅಧಿವೇಶನ ಜೂನ್ ತಿಂಗಳಲ್ಲಿ, 3ನೇ ಅಧಿವೇಶನ ವಿಂಟರ್ ಸೆಷನ್ ಅಂದರೆ ಚಳಿಗಾಲದ ಅಧಿವೇಶನ. ರೈಟ್ ಮಕ್ಕಳೇ? ವರ್ಷಕ್ಕೆ 3 ಅಧಿವೇಶನಗಳು. ರೈಟ್? ನೆಕ್ಸ್ಟ್, ಕೋರಮ್. ವಾಟ್ ಡು ಯು ಮೀನ್ ಬೈ ಕೋರಮ್? ಕೋರಮ್ ಎಂದರೇನು? ಕೋರಮ್ ಅಂದರೆ ಶಾಸಕಾಂಗವು ನಡೆಯಲು, ಶಾಸಕಾಂಗದ ಅಧಿವೇಶನ ಪ್ರೊಸೀಡ್ ಮಾಡಲು ಕನಿಷ್ಠ ಸದಸ್ಯರು ಹಾಜರು ಇರುವುದನ್ನು ಕೋರಮ್ ಎಂದು ಕರೆಯಲಾಗುತ್ತದೆ. ಶಾಸಕಾಂಗದ ಅಧಿವೇಶನ ನಡಿಬೇಕಪ್ಪ ಅಂದರೆ 1/10 ಸದಸ್ಯರು ಹಾಜರಿರತಕ್ಕದ್ದು. 100 ಸದಸ್ಯರು ಇದ್ದಾರೆ ಎಂದರೆ 1/10 ಅಂದರೆ, ಈಗ 500 ಸದಸ್ಯರು ಇದ್ದಾರೆ ಅಂದರೆ 50 ಸದಸ್ಯರು ಹಾಜರಿರತಕ್ಕದ್ದು. ಶಾಸಕಾಂಗದ ಅಧಿವೇಶನವು ನಡೆಯಲು ಕನಿಷ್ಠ ಸದಸ್ಯರ ಹಾಜರಾತಿಯನ್ನು ಕೋರಮ್ ಎಂದು ಕರೆಯುತ್ತೇವೆ. ದಿ ಮಿನಿಮಮ್ ಪ್ರೆಸೆನ್ಸ್ ಆಫ್ ಲೆಜಿಸ್ಲೇಟಿವ್ ಮೆಂಬರ್ಸ್ ಟು ಹೋಲ್ಡ್ ದಿ ಸೆಷನ್ ಆಫ್ ದಿ ಲೆಜಿಸ್ಲೇಚರ್. ಶಾಸಕಾಂಗದ ಅಧಿವೇಶನ ನಡೆಸಲು ಕನಿಷ್ಠ ಸದಸ್ಯರು ಹಾಜರು ಇರುವುದನ್ನು ಕೋರಮ್ ಎಂದು ಕರೆಯುವರು. ರೈಟ್ ಮಕ್ಕಳ? ನೆಕ್ಸ್ಟ್, ಪ್ರಶ್ನೆ ವೇಳೆ, ಕ್ವಶನ್ ಅವರ್. ಪ್ರಶ್ನೆ ವೇಳೆ ಅಂದರೆ ಮಕ್ಕಳೇ, ಶಾಸಕಾಂಗದ ಅಧಿವೇಶನ ನಡೆದಾಗ ದಿನವೂ 1 ತಾಸು ಸದಸ್ಯರು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಮಂತ್ರಿಗಳಿಗೆ, ಸರ್ಕಾರಕ್ಕೆ ಮೀಸಲಿಟ್ಟಂಥ ಸಮಯವನ್ನು ಪ್ರಶ್ನೆ ವೇಳೆ ಎಂದು ಕರೆಯುತ್ತಾರೆ. ದಿ ಟೈಮ್ ಸ್ಟಿಪ್ಯುಲೇಟೆಡ್ ಟು ಆಸ್ಕ್ ಕ್ವಶನ್ ಟು ದಿ ಗವರ್ನಮೆಂಟ್ ಈಸ್ ಕಾಲ್ಡ್ ಕ್ವಶನ್ ಅವರ್. ಸರ್ಕಾರಕ್ಕೆ, ಮಂತ್ರಿಗಳಿಗೆ ಪ್ರಶ್ನೆಗಳನ್ನು ಕೇಳಲು ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಸಮಯವನ್ನು
ಪ್ರಶ್ನೆ ವೇಳೆ ಎಂದು ಕರೆಯುವರು. ದಿ ಟೈಮ್ ಸ್ಟಿಪ್ಯುಲೇಟೆಡ್ ಟು ಆಸ್ಕ್ ಕ್ವಶನ್ ಟು ದಿ ಗವರ್ನಮೆಂಟ್ ಆರ್ ಮಿನಿಸ್ಟರ್ಸ್ ಈಸ್ ಕಾಲ್ಡ್ ಕ್ವಶನ್ ಅವರ್. ರೈಟ್ ಮಕ್ಕಳೇ. ನೆಕ್ಸ್ಟ್ 0 ಅವರ್, ಶೂನ್ಯ ವೇಳೆ. ಶೂನ್ಯ ವೇಳೆ ಅಂದರೆ ಮಕ್ಕಳೇ, ಶಾಸಕಾಂಗದ ಅಧಿವೇಶನದಲ್ಲಿ ಯಾವ ವಿಷಯ ನಡೀಬೇಕು ಅಂಥೇಳಿ, ಯಾವ್ಯಾವ ವಿಷಯದ ಚರ್ಚೆ ಮಾಡಬೇಕು ಅಂಥೇಳಿ ನಿಗದಿಪಡಿಸಲಾಗಿರುತ್ತದೆ. ಇವತ್ತು ರೈತರ ಸಮಸ್ಯೆ ಬಗ್ಗೆ, ಪೆಟ್ರೋಲ್ ಬೆಲೆಯ ಬಗ್ಗೆ, ದೇಶದ ಸಮಸ್ಯೆಗಳ ಬಗ್ಗೆ, ಭಯೋತ್ಪಾದನೆಯ ಬಗ್ಗೆ, ಇತರೆ ಅಂತ ಇರ್ತದೆ. ಯಾವುದಾದ್ರೂ ಹೊಸ ವಿಷಯವಿದ್ದರೆ ಆ ವಿಷಯದ ಬಗ್ಗೆ ಅಂತ ಇರ್ತದೆ. ಸೊ ಶಾಸಕಾಂಗದ ಅಧಿವೇಶನದಲ್ಲಿ ನಿಗದಿಪಡಿಸಲಾದ ವಿಷಯಗಳನ್ನು ಬಿಟ್ಟು ಇತರ ವಿಷಯಗಳ ಬಗ್ಗೆ ಚರ್ಚೆ ಮಾಡಲು ನಿಗದಿಪಡಿಸಿದ ಸಮಯವೇ ಶೂನ್ಯ ವೇಳೆ. ದಿ ಟೈಮ್ ಸ್ಟಿಪ್ಯುಲೇಟೆಡ್ ಟು ಡಿಸ್ಕಸ್ ಮಿಸಲೇನಿಯಸ್ ಆಸ್ಪೆಕ್ಟ್ಸ್. ದಿ ಟೈಮ್ ಆರ್ ದಿ ಡ್ಯುರೇಷನ್ ಸ್ಟಿಪ್ಯುಲೇಟೆಡ್ ಟು discuss miscellaneous issues, to discuss miscellaneous subjects is called 0 hour, ಶೂನ್ಯ ವೇಳೆ. ನಿಗದಿಪಡಿಸಿದ ವಿಷಯಗಳನ್ನು ಹೊರತುಪಡಿಸಿ ಇತರ ವಿಷಯಗಳ ಬಗ್ಗೆ ಚರ್ಚೆ ಮಾಡಲು ನಿಗದಿಪಡಿಸಿದ ಸಮಯವೇ ಶೂನ್ಯ ವೇಳೆ. ರೈಟ್ ಮಕ್ಕಳೇ. ನೆಕ್ಸ್ಟ್ ಬಜೆಟ್. It is the list of income and expenditure of the nation. ದೇಶದ ಉತ್ಪನ್ನ ಅಂದರೆ ವರಮಾನ ಮತ್ತು ಖರ್ಚಿನ ವಿವರಗಳನ್ನು ಹೊಂದಿರುವ ಪಟ್ಟಿಯನ್ನು ಬಜೆಟ್ ಎಂದು ಕರೆಯುವರು. ವಾಟ್ ಈಸ್ ಬಜೆಟ್? It is the list of income and expenditure of that particular year. ಮುಂಗಡ ಪತ್ರ ಅಂತಲೂ ಕರೀತಾರೆ ಮಕ್ಕಳ. ಇದಕ್ಕೆ ಆಯವ್ಯಯ ಅಂತಲೂ ಕರೀತಾರೆ. ಸೊ ಹಂಗಾರೆ ಆಯವ್ಯಯ ಎಂದರೇನು? ದೇಶದ ವಾರ್ಷಿಕ ವರಮಾನ ಮತ್ತು ಆ ವರ್ಷ ಮಾಡಬಹುದಾದ ಖರ್ಚಿನ ವಿವರಗಳ ಪಟ್ಟಿಯನ್ನು ಬಜೆಟ್ ಎಂದು ಕರೆಯುವರು. ಬಜೆಟ್ಟಿಗೆ ಆಯವ್ಯಯ ಎಂದು ಕರೆಯುವರು. ರೈಟ್. ನೆಕ್ಸ್ಟ್ ನಿರ್ಧಾರಿತ ಮತ, ಕಾಸ್ಟಿಂಗ್ ಓಟ್. ನಿರ್ಧಾರಿತ ಮತ. ಶಾಸಕಾಂಗದಲ್ಲಿ ಮತ ಚಲಾವಣೆ ನಡೆದಾಗ, ಯಾವುದೇ ಒಂದು ವಿಷಯದ ಮೇಲೆ ಶಾಸಕಾಂಗದಲ್ಲಿ ಮತ ಚಲಾವಣೆ ನಡೆದಾಗ, ಸದಸ್ಯರ ಮತ ಚಲಾವಣೆ ನಡೆದಾಗ ಮತಗಳು ಸಮನಾದರೆ ಆ ಸದನದ ಅಧ್ಯಕ್ಷ ನೀಡುವ ಮತವನ್ನು ನಿರ್ಧಾರಿತ ಮತ ಎಂದು ಕರೆಯುವರು. ಕೃಷಿ ಕಾಯ್ದೆ ಮತಕ್ಕೆ ಹಾಕ್ತಾರೆ ಅದನ್ನು. ಸೊ ಮತಕ್ಕೆ ಹಾಕಿದಾಗ 400 ಜನ ಸದಸ್ಯರು ಇದ್ದಾಗ 200 ಎಸ್ ಅಂದರು, 200 ನೋ ಅಂದಾಗ ಈಕ್ವಲ್ ಅದು. ಆವಾಗ ಆ ಸದನದ ಅಧ್ಯಕ್ಷ, ಲೋಕಸಭಾ ಇದ್ದರೆ ಸ್ಪೀಕರ್, ರಾಜ್ಯಸಭಾ ಇದ್ದರೆ ಸಭಾಪತಿ, ತಮ್ಮ ಮತವನ್ನು ಕೊಡುವುದನ್ನು ನಿರ್ಧಾರಿತ ಮತ, ಕಾಸ್ಟಿಂಗ್ ಓಟ್ ಎಂದು ಕರೆಯುವರು. ದಿ ಓಟ್ given by the chairman or speaker of that particular house when the votes are equal, when the votes are equal, when the votes are proportionate. ಶಾಸಕಾಂಗದ ಅಧಿವೇಶನದಲ್ಲಿ ಮತದಾನ ನಡೆದಾಗ ಮತಗಳು ಸಮನಾದರೆ ಆ ಸದನದ ಅಧ್ಯಕ್ಷ ಮತ ನೀಡುವುದನ್ನು ನಿರ್ಧಾರಿತ ಮತ ಎಂದು ಕರೆಯುವರು. ಓಕೆ. ನೆಕ್ಸ್ಟ್ ಅವಿಶ್ವಾಸ ನಿರ್ಣಯ, ನೋ ಕಾನ್ಫಿಡೆನ್ಸ್ ಮೋಷನ್. ದಿ ಮೋಷನ್ ಟು ಟರ್ಮಿನೇಟ್ ದಿ ಪ್ರೈಮ್ ಮಿನಿಸ್ಟರ್ ಈಸ್ ಕಾಲ್ಡ್ ನೋ ಕಾನ್ಫಿಡೆನ್ಸ್ ಮೋಷನ್. ಪ್ರಧಾನಮಂತ್ರಿಯನ್ನು ಅಧಿಕಾರದಿಂದ ತೆಗೆಯಲು ಮಂಡಿಸಲಾಗುವ ಮಸೂದೆಯನ್ನು, ಮಂಡಿಸಲಾಗುವ ಸೂಚನೆಯನ್ನು ಅವಿಶ್ವಾಸ ನಿರ್ಣಯ ಎಂದು ಕರೆಯುವರು. ಅವಿಶ್ವಾಸ ನಿರ್ಣಯ ಅಂದರೆ ಮಕ್ಕಳೇ, ಪ್ರಧಾನಮಂತ್ರಿಯನ್ನು ಅಧಿಕಾರದಿಂದ ತೆಗೆಯಲು ಮಂಡಿಸಲಾಗುವ ಸೂಚನೆಯೇ ಅವಿಶ್ವಾಸ ನಿರ್ಣಯ. ರೈಟ್. ರಾಜ್ಯದಲ್ಲಿ ಮುಖ್ಯಮಂತ್ರಿಯನ್ನು ತೆಗೆಯಲು ಮಂಡಿಸುವ ಸೂಚನೆಯೇ ಅವಿಶ್ವಾಸ ನಿರ್ಣಯ. ಕೇಂದ್ರದಲ್ಲಿ ಪ್ರಧಾನಮಂತ್ರಿ, ರಾಜ್ಯದಲ್ಲಿ ಮುಖ್ಯಮಂತ್ರಿ.
ದಿ ಮೋಷನ್ ಟು ಟರ್ಮಿನೇಟ್ ಚೀಫ್ ಮಿನಿಸ್ಟರ್ ಇನ್ ದಿ ಸ್ಟೇಟ್ ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ಈಸ್ ಕಾಲ್ಡ್ ನೋ ಕಾನ್ಫಿಡೆನ್ಸ್ ಮೋಷನ್. ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಯನ್ನು ಅಧಿಕಾರದಿಂದ ತೆಗೆಯಲು ಮಂಡಿಸುವ ಸೂಚನೆಯನ್ನು ಅವಿಶ್ವಾಸ ನಿರ್ಣಯ ಎಂದು ಕರೆಯುತ್ತಾರೆ. ರೈಟ್. ನೆಕ್ಸ್ಟ್, ನಿಲುವಳಿ ಸೂಚನೆ. ಯಾವುದೇ ಒಂದು ಚರ್ಚೆ ನಡೆದಾಗ ಶಾಸಕಾಂಗದಲ್ಲಿ ಆ ಚರ್ಚೆಯನ್ನು ನಿಲ್ಲಿಸಿ ಇತರ ವಿಷಯದ ಚರ್ಚೆಯನ್ನು ಮಾಡಲು ಮಂಡಿಸುವ ಸೂಚನೆಯೇ ನಿಲುವಳಿ ಸೂಚನೆ. ಶಾಸಕಾಂಗದಲ್ಲಿ ಮಕ್ಕಳ ಚರ್ಚೆ ನಡೆದಿರ್ತದೆ ಯಾವುದೋ ಒಂದು ವಿಷಯದ ಬಗ್ಗೆ, ಆವಾಗಲೇ ಯಾವುದೋ ಒಂದು ಘಟನೆ ನಡೀತದೆ. ಈ ನಡೆದಂಥ ವಿಷಯದ ಚರ್ಚೆಯನ್ನು ನಿಲ್ಲಿಸಿ ನಡೆದಂಥ ಘಟನೆಯ ಬಗ್ಗೆ ಚರ್ಚಿಸಲಿಕ್ಕೆ ಮಂಡಿಸುವ ಸೂಚನೆಯೇ ನಿಲುವಳಿ ಸೂಚನೆ. ಶಾಸಕಾಂಗದಲ್ಲಿ ಚರ್ಚೆ ನಡೆದಾಗ ನಡೆದಂತಹ ಚರ್ಚೆಯನ್ನು ನಿಲ್ಲಿಸಿ ನಡೆದಂತಹ ಘಟನೆಯನ್ನು ಚರ್ಚಿಸಲು, ನಡೆದಂತಹ ಘಟನೆಯ ಬಗ್ಗೆ ಚರ್ಚಿಸಲು ಮಂಡಿಸುವ ಸೂಚನೆಯೇ ನಿಲುವಳಿ ಸೂಚನೆ. ಕಟ್ ಮೋಷನ್, ದಿ ಮೋಷನ್ ಟು ಸ್ಟಾಪ್ ದಿ ಆನ್ಗೋಯಿಂಗ್ ಡಿಸ್ಕಷನ್, ಟು ಡಿಸ್ಕಸ್ ದಿ ಇನ್ಸಿಡೆಂಟ್ ವಿಚ್ ಹ್ಯಾಸ್ ಬೀನ್ ಆಕರ್ಡ್ ಈಸ್ ಕಾಲ್ಡ್ cut motion. It is the motion to stop the ongoing discussion, to discuss the issue which has been occurred is called cut motion. ಶಾಸಕಾಂಗದಲ್ಲಿ ಚರ್ಚೆ ನಡೆದಾಗ ನಡೆದಂಥ ಚರ್ಚೆಯನ್ನು ನಿಲ್ಲಿಸಿ ನಡೆದಂಥ ಘಟನೆಯ ಬಗ್ಗೆ ಚರ್ಚಿಸಲಿಕ್ಕೆ ಮಂಡಿಸುವ ಸೂಚನೆಯೇ ನಿಲುವಳಿ ಸೂಚನೆ. ರೈಟ್ ಮಗಳೇ? ಓಕೆ. ಮಹಾಭಿಯೋಗ, ಇಂಪೀಚ್ಮೆಂಟ್. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳನ್ನು ಅಧಿಕಾರದಿಂದ ತೆಗೆಯುವ ವಿಧಾನವೇ ಮಹಾಭಿಯೋಗ. ದಿ ಮೆಥಡ್ ಟು ಟರ್ಮಿನೇಟ್ ಆರ್ ರಿಮೂವ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ದಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆ್ಯಂಡ್ ದಿ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈ ಕೋರ್ಟ್ಸ್ ಈಸ್ ಕಾಲ್ಡ್ ಇಂಪೀಚ್ಮೆಂಟ್. ಇಟ್ ವಿಲ್ ಬಿ ಪ್ರೆಸೆಂಟೆಡ್ ಇನ್ ಐದರ್ ಲೋಕಸಭಾ ಆರ್ ರಾಜ್ಯಸಭಾ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು, ಹೈಕೋರ್ಟ್ ನ್ಯಾಯಮೂರ್ತಿಗಳನ್ನು ಅಧಿಕಾರದಿಂದ ತೆಗೆಯಲು ಮಂಡಿಸಲಾಗುವ ಸೂಚನೆಯನ್ನು ಮಹಾಭಿಯೋಗ ಎಂದು ಕರೆಯುವರು. ಓಕೆ ಮಕ್ಕಳೇ? ನೆಕ್ಸ್ಟ್ ಆ್ಯಂಡ್ ಲಾಸ್ಟ್, ಸುಗ್ರೀವಾಜ್ಞೆ. ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದಿರುವಾಗ ಕಾನೂನನ್ನು ಮಾಡಿ ರಾಷ್ಟ್ರಪತಿ ಹೊರಡಿಸುವ ಆದೇಶವೇ ಸುಗ್ರೀವಾಜ್ಞೆ. An order issued by the President of India when the legislature is not in the session is called ordinance. An order issued by the President of India regarding law when the legislature is not in session. ಶಾಸಕಾಂಗ ಅಧಿವೇಶನದಲ್ಲಿ ಇಲ್ಲದಿರುವಾಗ ಅರ್ಜೆಂಟ್ ವಿಷಯಗಳ ಮೇಲೆ ಕಾನೂನು ಮಾಡಬೇಕಾಗಿ ಬಂದಾಗ ರಾಷ್ಟ್ರಪತಿ ಹೊರಡಿಸುವ ಆದೇಶವೇ ಸುಗ್ರೀವಾಜ್ಞೆ. ರೈಟ್ ಮಕ್ಕಳ? ಸೊ ಹಂಗಾರೆ ಅಧಿವೇಶನಗಳು 3: ಬಜೆಟ್ ಅಧಿವೇಶನ, ಚಳಿಗಾಲದ ಅಧಿವೇಶನ, ಮಾನ್ಸೂನ್ ಅಧಿವೇಶನ. ರೈಟ್? ಬಜೆಟ್ ಅಧಿವೇಶನ ಜನವರಿಯಲ್ಲಿ, ಮಾನ್ಸೂನ್ ಅಧಿವೇಶನ ಜೂನ್ ಜುಲೈನಲ್ಲಿ, ಚಳಿಗಾಲದ ಅಧಿವೇಶನ ಡಿಸೆಂಬರ್ನಲ್ಲಿ. ರೈಟ್? ಓಕೆ. ಕೋರಮ್. ಶಾಸಕಾಂಗದ ಅಧಿವೇಶನ ನಡೆಯಲು ಕನಿಷ್ಠ ಸದಸ್ಯರ ಹಾಜರಾತಿಯನ್ನು ಕೋರಮ್ ಎನ್ನುವರು. ದಿ ಮಿನಿಮಮ್ ಪ್ರೆಸೆನ್ಸ್ ಆರ್ ಅಟೆಂಡೆನ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಮೆಂಬರ್ಸ್ ಟು ಹೋಲ್ಡ್ ದಿ ಸೆಷನ್ ಆಫ್ ಲೆಜಿಸ್ಲೇಚರ್. ರೈಟ್? ನೆಕ್ಸ್ಟ್, ಪ್ರಶ್ನೆ ವೇಳೆ. ದಿ ಟೈಮ್ ಸ್ಟಿಪ್ಯುಲೇಟೆಡ್ ಟು ಆಸ್ಕ್ ಕ್ವಶನ್ಸ್ ಟು ದಿ ಗವರ್ನಮೆಂಟ್. ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೇಳಲು, ಮಂತ್ರಿಗಳಿಗೆ ಪ್ರಶ್ನೆಗಳನ್ನು ಕೇಳಲು ನಿಗದಿಪಡಿಸಿದ ಸಮಯವೇ ಪ್ರಶ್ನೆ ವೇಳೆ. ಶೂನ್ಯ ವೇಳೆ.
ನಿಗದಿಪಡಿಸಿದ ವಿಷಯಗಳನ್ನು ಬಿಟ್ಟು ಇತರ ವಿಷಯಗಳನ್ನು ಚರ್ಚೆ ಮಾಡಲು ಇರುವಂಥ ಸಮಯವೇ ಶೂನ್ಯ ವೇಳೆ. ದಿ ಟೈಮ್ ಸ್ಟಿಪ್ಯುಲೇಟೆಡ್ ಟು ಡಿಸ್ಕಸ್ ಮಿಸಲೇನಿಯಸ್ ಸಬ್ಜೆಕ್ಟ್ಸ್, ದಿ ಟೈಮ್ ಸ್ಟಿಪ್ಯುಲೇಟೆಡ್ ಟು ಡಿಸ್ಕಸ್ ಮಿಸಲೇನಿಯಸ್ ಆಸ್ಪೆಕ್ಟ್ಸ್, ಮಿಸಲೇನಿಯಸ್ ಎಲಿಮೆಂಟ್ಸ್ ಈಸ್ ಕಾಲ್ಡ್ 0 hour. ಬಜೆಟ್ ದೇಶದ ವಾರ್ಷಿಕ ವರಮಾನ ಮತ್ತು ಆ ವರ್ಷದ ಖರ್ಚಿನ ವಿವರಗಳ ಪಟ್ಟಿಯನ್ನು ಬಜೆಟ್ ಎನ್ನುವರು. ದಿ ಟೋಟಲ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಇಯರ್ ಈಸ್ ಕಾಲ್ಡ್ ಬಜೆಟ್. ಆಯವ್ಯಯ. ರೈಟ್ ಮಗಳ. ನೆಕ್ಸ್ಟ್, ನಿರ್ಧಾರಿತ ಮತ, ಕಾಸ್ಟಿಂಗ್ ಓಟ್. ಶಾಸಕಾಂಗದಲ್ಲಿ ಮತದಾನ ನಡೆದಾಗ ಮತಗಳು ಸಮನಾದರೆ ಆ ಸದನದ ಅಧ್ಯಕ್ಷ ನೀಡುವ ಮತ ನಿರ್ಧಾರಿತ ಮತ. ದಿ ವೋಟ್ ವಿಚ್ ಈಸ್ ಗಿವನ್ ಬೈ ದಿ ಚೇರ್ಮನ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಹೌಸ್ ವೆನ್ ವೋಟ್ಸ್ ಆರ್ ಈಕ್ವಲ್ ಈಸ್ ಕಾಲ್ಡ್ ಕಾಸ್ಟಿಂಗ್ ವೋಟ್. ಮತಗಳು ಸಮನಾದಾಗ ಕೊಡ್ತಾನೆ, ಮತಗಳು ಸಮನಾಗದಿದ್ದರೆ ಇಲ್ಲ, ಸಮನಾದಾಗ ಮಾತ್ರ ಅಧ್ಯಕ್ಷ ಕೊಡುವುದು. ಅವಿಶ್ವಾಸ ನಿರ್ಣಯ. ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಯನ್ನು ಅಧಿಕಾರದಿಂದ ತೆಗೆಯುವ ವಿಧಾನವೇ ಅವಿಶ್ವಾಸ ನಿರ್ಣಯ. ದಿ ಮೆಥಡ್ ಟು ರಿಮೂವ್ ದಿ ಚೀಫ್ ಮಿನಿಸ್ಟರ್ಸ್ ಆ್ಯಂಡ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಈಸ್ ಕಾಲ್ಡ್ ನೋ ಕಾನ್ಫಿಡೆನ್ಸ್ ಮೋಷನ್. ನಿಲುವಳಿ ಸೂಚನೆ. ನಡೆಯುತ್ತಿರುವಂತಹ ಚರ್ಚೆಯನ್ನು ನಿಲ್ಲಿಸಿ ಯಾವುದಾದ್ರೂ ಪ್ರಮುಖ ಘಟನೆ ನಡೆದರೆ ಆ ಘಟನೆಯ ಬಗ್ಗೆ ಚರ್ಚಿಸಲು ಮಂಡಿಸುವ ಸೂಚನೆ ನಿಲುವಳಿ ಸೂಚನೆ. ಎ ಮೋಷನ್ ಇಂಟ್ರೊಡ್ಯೂಸ್ಡ್ ಟು ಸ್ಟಾಪ್ ದಿ ಆನ್ಗೋಯಿಂಗ್ ಡಿಸ್ಕಷನ್ ಟು ಡಿಸ್ಕಸ್ ದಿ ಇನ್ಸಿಡೆಂಟ್ ವಿಚ್ ಹ್ಯಾಸ್ ಬೀನ್ ಆಕರ್ಡ್ ಈಸ್ ಕಾಲ್ಡ್ ಕಟ್ ಮೋಷನ್. ಇದನ್ನು ನಿಲ್ಲಿಸುವುದು, ಅದನ್ನು ಚರ್ಚಿಸುವುದು ನಿಲುವಳಿ ಸೂಚನೆ. ಮಹಾಭಿಯೋಗ. ದಿ ಮೆಥಡ್ ಟು ಟರ್ಮಿನೇಟ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ದಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ದಿ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ಸ್. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಮೂರ್ತಿಗಳನ್ನು ವಜಾ ಮಾಡುವ, ತೆಗೆದುಹಾಕುವ ವಿಧಾನವನ್ನು ಮಹಾಭಿಯೋಗ ಎನ್ನುವರು. ಸುಗ್ರೀವಾಜ್ಞೆ. ಶಾಸಕಾಂಗ ಅಧಿವೇಶನದಲ್ಲಿ ಇಲ್ಲದಿರುವಾಗ ರಾಷ್ಟ್ರಪತಿ ಹೊರಡಿಸುವ ಆದೇಶ ಸುಗ್ರೀವಾಜ್ಞೆ. An order issued by the President of India regarding law when the Parliament or the legislature is not in the session. ರೈಟ್ ಮಕ್ಕಳೇ, ಈ ಟರ್ಮ್ಸ್ಗಳನ್ನು ಕರೆಕ್ಟಾಗಿ ಮನನ ಮಾಡಿಕೊಳ್ಳ್ರಿ. ನಿಮ್ಗೆ ಯಾವಾಗಲೂ ಇವು ಯೂಸ್ ಆಗುವಂತಹ ಟರ್ಮ್ಗಳಿವು. ರೈಟ್. ಒನ್ಸ್ ಯುವರ್ ಕ್ಲಾಸಸ್ ಸ್ಟಾರ್ಟ್ಸ್, ಈಗ ಬುಧವಾರದಿಂದ ಬುಧವಾರದಿಂದ ಏನು ಸ್ಟಾರ್ಟ್ ಆಗ್ತದೆ, ನಾನು ತಮಗೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಣೆಯನ್ನು ಕೊಡ್ತೇನೆ. ಮಕ್ಕಳೇ, ಯಾರೂ ಗ್ರೂಪ್ನಿಂದ ಎಕ್ಸಿಟ್ ಆಗಬೇಡ್ರಿ, ಯಾರೂ ಗ್ರೂಪ್ನಿಂದ ಹೊರ ಹೋಗಬೇಡ್ರಿ. ಯಾಕಂದರೆ ಇದು ತಮಗೆ ಏನಾದರೂ ಮಾಹಿತಿಯನ್ನು ಕೊಡಲಿಕ್ಕೆ ಅತ್ಯಂತ ಉಪಯುಕ್ತವಾಗಿದೆ ಗ್ರೂಪ್, ನಮಗೆ ವಾಟ್ಸಪ್ ಗ್ರೂಪ್. ರೈಟ್. ಯಾರೂ ಹೊರ ಹೋಗಬೇಡ್ರಿ. ನಾ ಕ್ಲಾಸಸ್ಸು ತೊಗೊಳ್ತೇನೆ. ನಿಮ್ಮದು ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದರೂ ನಾನು ಆನ್ಲೈನ್ ಕ್ಲಾಸನ್ನು, ವಿಡಿಯೋ ಕ್ಲಾಸನ್ನು ತೊಗೊಳ್ತೇನೆ. ರೈಟ್. ಯಾರೂ ಗ್ರೂಪ್ನಿಂದ ಹೊರಗೆ ಹೋಗಬೇಡಿ. ರೈಟ್. ಥ್ಯಾಂಕ್ ಯು.